ಗೋರಮಡಗು ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಹಬ್ಬ ಆಚರಣೆ. ಶಿಡ್ಲಘಟ್ಟ ತಾಲೂಕಿನ ಗೋರಮಡಗು ಗ್ರಾಮದಲ್ಲಿ 2026ನೇ ಸಾಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಜಯಂತಿಯನ್ನು ಅಂಬೇಡ್ಕರ್ ಹಬ್ಬವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ವೈಭವದಿಂದ ಆಚರಣೆ ಮಾಡಲಾಯಿತು. ಗ್ರಾಮದಾದ್ಯಂತ ನೀಲಿ ಧ್ವಜಗಳು ಹಾರಾಡುತ್ತಿದ್ದು, ಮನೆಗಳ ಮುಂದೆ ಮಾವಿನ ಎಲೆ ತೋರಣ, ಬಾಳೆ ದಿಂಡು ಹಾಗೂ ರಂಗೋಲಿ ಅಲಂಕಾರಗಳಿಂದ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲ ಸಮುದಾಯದ ಜನರು ಏಕತೆಯಿಂದ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರದ ಮುಂದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಜಗದೀಶ್ ಹಾಗೂ ಕೊಚ್ಚನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪವಿತ್ರರವರು ಕೇಕ್ ಕತ್ತರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ರಾತ್ರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಜಗಜೀವನ್ ರಾವ್ ರವರ 119ನೇ ಜಯಂತಿ ಅಂಗವಾಗಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆ ಮೇಲೆ ಇದ್ದ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ರವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಮಾಲೆ ಸಲ್ಲಿಸಲಾಯಿತು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಗೋರಮಡಗು ಗ್ರಾಮದ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು. ಒಟ್ಟಾರೆ ಈ ವರ್ಷದ ಅಂಬೇಡ್ಕರ್ ಹಬ್ಬವು ಗ್ರಾಮದಲ್ಲಿ ಸಾಮಾಜಿಕ ಏಕತೆ ಮತ್ತು ಸಂವಿಧಾನ ಮೌಲ್ಯಗಳ ಪ್ರಚಾರಕ್ಕೆ ಮಾದರಿಯಾದ ಆಚರಣೆಯಾಗಿ ಕಂಡುಬಂತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ. ನಾರಾಯಣಸ್ವಾಮಿ, ARMPU ಕಾಲೇಜಿನ ಪ್ರಾಂಶುಪಾಲರಾದ ಮೂರ್ತಿ ಸಾಮ್ರಾಟ್, ಕವಿಗಳಾದ ಜನಾರ್ದನ್, DSS ನಾರಾಯಣಸ್ವಾಮಿ, ಕೆ. ರಾಮಾಂಜಿನಪ್ಪ, ಶಿಕ್ಷಕ ಶ್ರೀನಿವಾಸ್, ಗೋಪಾಲ್ ಗೌಡ, ವಕೀಲರಾದ ಭಾಸ್ಕರ್, ದೇವರಮಳ್ಳೂರು ಮಹೇಶ್, ಪತ್ರಕರ್ತ ಮೈತ್ರಿ ಲೋಕೇಶ್, ವಕೀಲ ನಾಗರಾಜ್, ಡಿಶ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವೆಂಟರೋಣಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಾರ್ವತಮ್ಮ, ಶ್ರೀನಿವಾಸ್, ಮುನಿನಾರಾಯಣಸ್ವಾಮಿ, ನರಸಿಂಹಪ್ಪ, ಗಂಗೇನಹಳ್ಳಿ ನಾರಾಯಣಸ್ವಾಮಿ, ಮುನಕೃಷ್ಣ, ನಾಗರಾಜಪ್ಪ, ನಾರಾಯಣಸ್ವಾಮಿ, ಕೇಶವರೆಡ್ಡಿ, ವೆಂಕಟೇಶ್, ರಾಜೇಶ್, ಪಿಳ್ಳ ಮಂಜುನಾಥ್, ನಂದನ್, ಶ್ರೀರಾಮ್, ಚೇತನ್, ಗೌತಮ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಬಹಳ ಶಿಸ್ತುಬದ್ಧವಾಗಿ ಮಾಡಿದಂತಹ ಘಟನೆಗಳು ನಾವು ಈಗಾಗಲೇ ನೋಡಿರ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಮೂಡಿ ಬರಬೇಕಂತ ಹೇಳಿದ್ರೆ ಅವಿರಹಿತ ಶ್ರಮ ವಹಿಸಿದಂತ ನಮ್ಮೂರಿನ ಹಿರಿಯರು, ಮಹಿಳೆಯರು ಮತ್ತೆ ಯುವಕರು, ವಿಶೇಷವಾಗಿ ನನ್ನ ಸಹೋದರಿಯರು, ಸಹೋದರರು ಬಹಳ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಚಿಂತನೆಗಳು, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡೆದವರು ಎಂದಿಗೂ ಎದೆಗುಂದದೆ ಮುನ್ನುಗ್ಗುತ್ತಾರೆ ಅಂತೇಳಿ ಎಲ್ಲ ರೀತಿಯಲ್ಲಿ ಈಗಾಗಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರ ತತ್ವ ಸಿದ್ಧಾಂತಗಳು ಮೈಗೂಡಿಸ್ಕೊಂಡಿರೋರಿಗೆ ಗೊತ್ತಿದೆ. ಶಿಕ್ಷಣ ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಆ ನಿಟ್ಟಿನಲ್ಲಿ ಗ್ರಾಮದ ಭಾವೈಕ್ಯತೆ, ಸಾಮರಸ್ಯವನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕಂತೇಳಿ ನಾವೆಲ್ಲರೂ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಜಯಂತಿ ಉತ್ಸವವನ್ನು ಇಂದು ಗ್ರಾಮದಲ್ಲಿ ಅಂಬೇಡ್ಕರ್ ಹಬ್ಬ ಗೋರಮಡಗು 2026 ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಮಾಡಿರ್ತೀವಿ. ಜಾಗೃತಿ ಮೂಡಿಸೋಣ, ಸಂವಿಧಾನವನ್ನು ಎತ್ತಿ ಹಿಡಿಯೋಣ ಅಂತೇಳಿ ಬಹಳ ಜನ, ಸ್ವಲ್ಪ ಜನ ಸೇರಿದ್ರು. ಇವತ್ತು ಇನ್ನ ಹೆಚ್ಚಿನದಾಗಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಚೈನಾ ಒಂದು ಏನು ಬಿದಿರು ಅಂತಾರೆ, ಅದು 5 ವರ್ಷ ಹಾಕಿದ್ರೇನೆ ಅದು ಮೊಳಕೆ ಬಂದು ದೊಡ್ಡದಾಗಿ, ಅದು ಬೇರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಮೇಲೆಗೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನಾವು ಆವತ್ತು ಹಾಕಿರೋಂಥ ಗಿಡ ಇವತ್ತು ಬೆಳೆದಿದೆ, ಇವತ್ತು ಬೆಳೆದು ವೃಕ್ಷವಾಗಿ ಇದಿದೆ. ಇದನ್ನು ಕೀಳಕ್ಕಾಗಲ್ಲ. ಇನ್ನ ಯಾಕೆ ಕೀಳಕ್ಕಾಗಲ್ಲ ಅಂತ ಹೇಳಿದ್ರೆ, ಗೋರಮಡಗಿನಲ್ಲಿ ದಲಿತ ವರ್ಗಕ್ಕೆ ಸಪೋರ್ಟ್ ಆಗಿ ನಿಂತಿರುವಂಥವರು ಮೇಲ್ವರ್ಗದವರು ಇಲ್ಲಿ ಎಷ್ಟು ಅನ್ಯೂನ್ಯವಾಗಿ ಸಹೋದರತ್ವದಿಂದ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಿಂದನೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೆರವಣಿಗೆಯಲ್ಲಿ ಕಲಾ ತಂಡಗಳ ಜೊತೆ ಹೆಣ್ಮಕ್ಳು, ವಿಶೇಷವಾಗಿ ನಾನು ಮೇಲ್ವರ್ಗ ಅನ್ನಲ್ಲ, ಅವರು ನಮ್ಮ ಸಹೋದರರು, ಸಹೋದರಿಯರು ಬಹಳ ಅಚ್ಚುಕಟ್ಟಾಗಿ ಮನೆಗಳ ಮುಂದೆ ಇವತ್ತು ಸಾರಿಸಿ ರಂಗೋಲಿ ಬಿಡಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬೇರೆ ದಲಿತ ಕಮ್ಯುನಿಟಿಗೆ ಅಲ್ಲ, ಇವರು ಭಾರತದ ಸಂವಿಧಾನ ಪಿತಾಮಹ. ಇವರ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕುಗಳು ಸಿಗ್ತಾ ಇದೆ. ಆರ್ಟಿಕಲ್ 29 ಜೀವಿಸುವ ಹಕ್ಕು, ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇವೆಲ್ಲ ನಾವು ಸಂವಿಧಾನ ಅಡಿಯಲ್ಲಿ ತಿಳ್ಕೊಂಡಿರ್ತೀವಿ. ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ನಮಗೆ ಮೂಲ ಕಾರಣ. ಅದಕ್ಕೆ ದಲಿತ ಕಮ್ಯುನಿಟಿಗೆ ಮಾತ್ರ ನೀವು ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ ಅಂತೇಳಿ ಪೂರ್ವಭಾವಿ ಸಭೆಗೆ ಒಂದು ಆಯೋಜನೆ ಮಾಡಿದಾಗ ಹೊರಡ್ತೇನೆ. ಬಿಕಾಸ್ ಆಫ್ ನನಗೆ ಅವಕಾಶನ ಕೊಟ್ಟಿರೋದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಬಗ್ಗೆ ಮಾತಾಡಿ ಸರ್ ಅಂತ ಹೇಳಿದ್ದಾರೆ.
ಹೆಚ್ಚಿಗೆ ಬೆಳಕಿಗೆ ಬರ್ತಾ ಇದ್ದಾರೆ ಬಾಬು ಜಗಜೀವನ್ ರಾಮ್ ಸಾಹೇಬರು. ಯಾಕಂತ ಹೇಳಿದ್ರೆ ಇತಿಹಾಸಕಾರರು ಇತಿಹಾಸದ ಪುಟಗಳಿಂದ ಅವರನ್ನ ಮರೆಮಾಚುವಂತ ಪ್ರಯತ್ನಗಳು ನಡೆದಿದೆಯೇನೋ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಆ ಕೊಡುಗೆಗಳನ್ನು ನಾವು ಸ್ಮರಿಸಿಕೊಳ್ಳಿಕ್ಕೆ ಯಾವುದೇ ವಿಚಾರಧಾರೆಗಳು ಯಾವುದೇ ವೇದಿಕೆಗಳಲ್ಲಿ ಯಾವುದೇ ಪುಸ್ತಕಗಳಲ್ಲಿ ಎಲ್ಲಿ ಲಭ್ಯವಿಲ್ಲದ ಕಾರಣಕ್ಕಾಗಿಯೇ ನಾವು ಅವರನ್ನ ಬರ್ತಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಅವರು ಏಪ್ರಿಲ್ 5, 1908 ಜನಿಸ್ತಾರೆ ಮತ್ತು ಅವರು ಶಹಬಾದ್ ಜಿಲ್ಲೆಯ ಚಾಂದ್ವಾ ಗ್ರಾಮದಲ್ಲಿ ತಂದೆ ಶೋಭಿರಾಮ್ ಮತ್ತು ತಾಯಿ ವಸಂತಿ ದೇವಿಯವರ ಮಗನಾಗಿ ಅವರು ಜನಿಸ್ತಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ವಿದ್ಯಾಭ್ಯಾಸದಲ್ಲಿ BSc ಪದವಿಯನ್ನು ಪಡೆದುಕೊಂಡು ವಿಶೇಷವಾದಂತಹ ಜ್ಞಾನವನ್ನ ಗಣಿತ ವಿಷಯದಲ್ಲಿ ಅವರು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ಅವರ ಸಣ್ಣ ವಯಸ್ಸಿನಲ್ಲೇನೆ 23ನೇ ವಯಸ್ಸಿನಲ್ಲಿನೇ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸ್ಕೊಂತಾರೆ ಮತ್ತು ಮುಂಚೂಣಿ ನಾಯಕರಾಗಿ ಅವರು ಕಾಣಿಸಿಕೊಳ್ಳೋದನ್ನ ನಾವು ನೋಡಬಹುದು ಬಂಧುಗಳೇ. ಏನು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೀತಾ ಇದೆ. ಆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಜೈಲಿಗೆ ಹೋದಂಥವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು. ಬಂಧುಗಳೇ, ಈ ದೇಶದಲ್ಲಿ ಎರಡು ಪ್ರಮುಖ ನಾಯಕರನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರನ್ನ. ದೇಶಕ್ಕೆ ಬಹುದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಈ ದೇಶದ ಜನತೆಗೆ ಬಾಹ್ಯವಾದಂತಹ ಒಂದು ಹೋರಾಟದ ಚಳುವಳಿಯನ್ನ ರೂಪಿಸ್ತಾರೆ. ರಾಮ್ ರವರು ಈ ದೇಶದಲ್ಲಿರುವಂತಹ ಆಂತರಿಕವಾದಂತಹ ಚಳುವಳಿಯನ್ನ, ಆಂತರಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರ ಹೋರಾಟಗಳು, ಅವರ ಚಳುವಳಿಗಳು ಮುಂದುವರಿಸ್ತಾರೆ. ಬಂಧುಗಳು, ಜಾತಿಯ ತಾರತಮ್ಯದಲ್ಲಿ ಸಿಲುಕಿದಂತಹ ಬಾಬು ಜಗಜೀವನ್ ರಾಮ್ ರವರು ಸಮಾನತೆಗಾಗಿ ಹೋರಾಟಗಳನ್ನ ಮಾಡಿಸ್ತಾರೆ. ಚಿಕ್ಕಂದಿನಲ್ಲಿ ಏನು ಅಂಬೇಡ್ಕರ್ ಅವರಿಗೆ ಹೇಗೆ ಅಲ್ಲಿನ ಮನುವಾದಿಯ ಮನಸ್ಥಿತಿ ಇರುವಂತಹ ಜನಗಳು ಏನು ಕ್ರೌರ್ಯವನ್ನ ಮೈದಿರ್ತಾರೆ, ಅದೇ ರೀತಿಯಲ್ಲಿ ಬಾಬು ಜಗಜೀವನ್ ರಾಮ್ ರವರು ಕೂಡ ಪರಿಸ್ಥಿತಿಗಳನ್ನ ಎದುರಿಸಿಕೊಳ್ಳುವಂತಹ ಸಮಯ ಸಂದರ್ಭಗಳು ಬಂದಿರ್ತವೆ. ಅದನ್ನ ದಿಟ್ಟವಾಗಿ ಅವರು ಎದುರಿಸಿ ಮುಂದಕ್ಕೆ ಬರ್ತಾರೆ. ಅಂದಿನ ಕಾಂಗ್ರೆಸ್ ಚಳುವಳಿಯಲ್ಲಿ ಮುಖ್ಯ ನಾಯಕರಾಗಿ ಚಳುವಳಿಯಲ್ಲಿ ಭಾಗವಹಿಸಿ 1935ರಿಂದ 1986ರವರೆಗೆ ಸರಿಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾಗಿ ದೇಶದ ರಾಜಕಾರಣದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದನ್ನ ನೋಡಬಹುದು ಬಂಧುಗಳೇ. ಆವಾಗ ಯಾವುದೋ ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಇನ್ನೊಬ್ಬ ಮಾವ ಹೋಗಿ ಆಗನ ಬಾಲ್ಯ ತಾಳಿ ಕಟ್ಟುವಂಥ ಪದ್ಧತಿ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಕನಸು ಕಾಳ್ತಾ ಇದ್ರು, ಆ ಕನಸನ್ನು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಅನಾಚಾರ ಇದು ನಡೀತಾ ಇದೆ ಅನ್ನೋ ಒಂದು ಇದರಲ್ಲಿ ಅವರ ಸಂವಿಧಾನ ಅಡಿಯಲ್ಲಿ ಬಂದಿರತಕ್ಕಂಥ ಈ ಒಂದು ಕಾನೂನು, ನಮ್ಮ ಭಾರತ ಸಂವಿಧಾನ 2006ರಲ್ಲಿ ಬಾಲ್ಯ ವಿವಾಹ ಪದ್ಧತಿಯನ್ನು ತಂದರು. ಯಾಕೆ ಅಂದರೆ ಆ ಒಂದು ಬಾಲ್ಯ ವಿವಾಹ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲಿನೂ ಮಗುಗೆ 15 ವರ್ಷ ಆಗಿರ್ತದೆ, ಇನ್ನೊಂದು ಮನೆಯಲ್ಲಿ 14 ವರ್ಷ ಆಗಿರ್ತದೆ. ಆ ಮಗುಗೆ ಮದುವೆ ಮಾಡಿದ್ರೆ ಆ ಮಗುವು ಏನು ತೊಂದರೆ ಆಗ್ತದೆ, ಆ ಒಂದು ಗರ್ಭಧಾರಣೆ ಏನಾಗ್ತದೆ, ಆ ಒಂದು ಮುಟ್ಟಿದಾಗ ಮಗು ಏನು ತೊಂದರೆಗಳಾಗ್ತದೆ, ಆ ದುಷ್ಪರಿಣಾಮಗಳೇನಾಗ್ತದೆ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾನೂನು ನಮ್ಮ ಭಾರತ ಸಂವಿಧಾನದಲ್ಲಿ, ನಮ್ಮ ಭಾರತ ಸಂವಿಧಾನ ಪಾರ್ಲಿಮೆಂಟು 2006ರಲ್ಲಿ ಬಿಲ್ ಪಾಸ್ ಮಾಡಿದ್ರು. ಆವಾಗ ಪಾಸ್ ಮಾಡಿದಾಗ 2006ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಜನಗಣತಿ ಪ್ರಕಾರ ಸುಮಾರು 2001ರಲ್ಲೇ ಬಂದಿದ್ದು. 2006ರಲ್ಲಿ ಈ ಒಂದು ಕಾನೂನು 2001ರಲ್ಲ ಜನಗಣತಿ ಪ್ರಕಾರ ಇಡೀ ದೇಶದಲ್ಲಿ 1.5 ಮಿಲಿಯನ್ ಆಗಾಗಲೇ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿತ್ತು. ಅಲ್ಲಿಗೆ ಎಷ್ಟು ದುಷ್ಪರಿಣಾಮಗಳಾಗ್ತದೆ ಅಂದರೆ ದೇಶದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆ ಒಂದು ರೀತಿಯಲ್ಲಿ
ಎಷ್ಟೊಂದು ಇದಾಗಿದೆ ಅನ್ನೋದಕ್ಕೆ ಆವಾಗ ಇದಾಯಿತು. ಆ ಒಂದು ಇದರಲ್ಲಿ ಮತ್ತೆ ಆ ಒಂದು ಕಾನೂನು ಪ್ರಕಾರ ಹೆಣ್ಣು ಮಗುಗೆ ಪ್ರತಿಯೊಂದು ಹೆಣ್ಣು ಮಗುಗೆ 18 ವರ್ಷ ತುಂಬಿರಬೇಕು, ಗಂಡು ಮಗುಗೆ 21 ವರ್ಷ ತುಂಬಿರಬೇಕು. ಆ ಒಂದು ತುಂಬಿದಾಗ ಆ ಒಂದು ಹೆಣ್ಣು ಮಗುನು ಒಂದು ಇದಕ್ಕೆ ಮೆಜಾರಿಟಿ ಬಂದಾಗ ಮತ್ತೆ ಗಂಡು ಮಗುನು ಒಂದು ಮಕ್ಕಳು ಒಂದು ಸಂತಾನ ಇರೋದ್ರಿಂದ ಆ ಒಂದು ಬಲಹೀನತೆ ಕುಗ್ತದೆ. ಅವರು ಸಾಮಾನ್ಯ ಒಬ್ಬ ವ್ಯಕ್ತಿಯಲ್ಲ, ಅವರು ದೇಶದ ಶಕ್ತಿ, ದೇಶಕ್ಕಾಗಿ ದುಡಿದಂಥ ಶಕ್ತಿ. ಅಂದರೆ ಈ ಯಾರನ್ನು ಅವರು ಮಾಡಿರೋ ಇದನ್ನ ಅಲಗಾಡಿಸೋದಕ್ಕಾಗಲಿ ತೆಗೆದುಹಾಕೋದಾಗಲಿ ಮಾಡೋದಕ್ಕಾಗಲ್ಲ. ಸಮುದ್ರದ ಅಲೆಗಳಿದ್ದಂತೆ ಅವರದು, ಆ ಯಾರ ಬಟವನ್ನು ಇದು ಮಾಡೋದಕ್ಕಾಗೋದಿಲ್ಲ. ಅವರು ಸಂವಿಧಾನದ ಅಂತ ಹೆಸರು ತಗೊಳ್ಬೇಕಾದ್ರೆ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಆಶಿಸ್ತಾ ಬೇರೆ ನೆರೆ ರಾಜ್ಯಗಳವರು ಕೂಡ ಇದನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಸಂವಿಧಾನದ ಶಿಲ್ಪಿ ಅಂದ್ರೆ ಸಂವಿಧಾನದ ಅಡಿಪಾಯ. ಈ ಹಬ್ಬದ ತರ ಮಾಡಿದ್ರಿ, ಅವರಿಂದ ಬಹಳಷ್ಟು ಜನ ಬಹಳಷ್ಟು ಅವಕಾಶಗಳನ್ನ ನಾವೆಲ್ಲ ಪಡ್ಕೊಂಡಿದೀವಿ ಅಂತೆಲ್ಲ ತಾವೆಲ್ಲ ಬಹಳ ಮುಖ್ಯವಾಗಿ ಹಬ್ಬದ ರೀತಿ ಆಚರಣೆ ಮಾಡಿ ಎಲ್ಲ ಸಮಿತಿಗಳು ಆಚರಣೆ ಮಾಡಿದ್ದೀರಾ. ಆದ್ರೆ ನಂದು ಒಂದೇ ಒಂದು ಪ್ರಶ್ನೆ, ಇಲ್ಲಿ ಎಷ್ಟು ಜನ ಅವ್ರ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀರಾ? ಕೈ ಎತ್ತಿ. ಮನೆಯಲ್ಲಿ 2 ಕೈ ಅಲ್ಲ, 1 ಕೈ. ಎಷ್ಟು ಜನ ಇಟ್ಟಿದ್ದೀರಾ? ಕಡಿಮೆನೆ. ಎಷ್ಟು ಜನರು ವೆಂಕಟರಮಣ ಸ್ವಾಮಿ ಫೋಟೋಗಳು ಇಟ್ಟಿದ್ದೀರಾ? ರಾಮನ ಫೋಟೋ ಇಟ್ಟಿದ್ದೀರಾ? ಬೇರೆ ಬೇರೆ ದೇವತೆಗಳ ಫೋಟೋ ಇಟ್ಟಿದ್ದೀರಾ? ಕೈ ಎತ್ತಿ ನೋಡೋಣ. ಎತ್ತ ಅವಶ್ಯಕತೆನೇ ಇಲ್ಲ ಬಿಡಿ, ಬಹಳ ಎಲ್ಲರೂ ಇಟ್ಟಿದ್ದೀರಾ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉದಾಹರಣೆಗೆ